ಹಾಲೆಲೂಯಾ! ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ನಮಗೆ ಪ್ರತಿ ದಿನ ನಾವು ದೇವರನ್ನು ಸ್ತುತಿಸುವುದಕ್ಕಾಗಿ, ದೇವರ ಚಿತ್ತ ಅರಿತುಕೊಳ್ಳುವುದಕ್ಕಾಗಿ ಅನುದಿನದ ಧ್ಯಾನ ದೇವರು ಅನುಗ್ರಹಿಸಿದ್ದಾರೆ. ಅಂದರೆ ಕಳೆದ ಕೆಲವು ವರ್ಷಗಳಿಂದ ಪ್ರಾರಂಭಿಸಲ್ಪಟ್ಟಂತಹ ಈ ಅನುದಿನದ ಧ್ಯಾನ ಇನ್ನೂ ಮುಂದುವರಿಸುತ್ತಿದ್ದೇವೆ. ನಿಮ್ಮಲ್ಲಿ ಬಹಳಷ್ಟು ಜನ ಇದು ನಮಗೆ ಬಹಳ ಉಪಯೋಗವಾಗಿದೆ, ಉದಯದಲ್ಲಿಯ ವಾಕ್ಯದಿಂದ ಎಚ್ಚರಿಸಲ್ಪಡ್ತಿದ್ದೇವೆ, ದಿನವಿಡೀ ಆಶೀರ್ವದಿಸಲ್ಪಡ್ತಿದ್ದೇವೆಂದು ವಾಟ್ಸಪ್ ಮೆಸೇಜ್ ಕಳಿಸುತ್ತಿದ್ದೀರಲ್ಲವೇ? ಅದಕ್ಕಾಗಿ ನಿಮಗೆ ಬಹಳ ವಂದನೆಗಳು. ಕರ್ತನನ್ನು ಸ್ತುತಿಸುತ್ತಿದ್ದೇವೆ. ಮತ್ತಷ್ಟು ಪ್ರೋತ್ಸಾಹಕರವಾಗಿ ಎಷ್ಟೇ ಪ್ರಯಾಸವಾಗಿದ್ರೂ ಕೂಡ ಈ ಅನುದಿನದ ಧ್ಯಾನದ ಮೂಲಕ ದೇವರು ಕೊಟ್ಟಂತಹ ಸಂದೇಶಗಳನ್ನು ನಿಮ್ಮ ಬಳಿಗೆ ತರ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತು ನಮಗೆ ಜೀವದ ಬುಗ್ಗೆಯಾಗಿದೆ ಅಲ್ಲವೇ? ಎಷ್ಟೇ ಸಾರಿ ಕೇಳಿದ್ರೂ ಕೂಡ ಹೊಸತನವನ್ನು ನಮಗೆ ತಿಳಿಯಪಡಿಸಿ ಕಲಿಸಿಕೊಡ್ತಾ ಇದ್ದೀರಿ. ನಮ್ಮನ್ನು ಬಲಪಡಿಸುತ್ತಾ ಇದ್ದೀರಿ. ಆಧ್ಯಾತ್ಮಿಕವಾಗಿ ಶಕ್ತಿ ಹೊಂದಿಕೊಳ್ಳುವುದಕ್ಕಾಗಿ ಈ ಶೋಧನೆಯಿಂದ ಕೂಡಿದ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಬದುಕಲು ನಿಮ್ಮ ಮಾತುಗಳು ನಮಗೆ ಎಷ್ಟೋ ಮುಖ್ಯವಾಗಿವೆ ಎಂದು ನಂಬುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮ್ಮ ಮಾತುಗಳಿಗಾಗಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕಳೆದ ವರ್ಷಗಳಿಂದ ನಿಮಗೆ ಸಾರಲ್ಪಡುತ್ತಿರುವಂತಹ ಈ ವಾಕ್ಯಗಳು, ಅಂದರೆ ದೇವರು ಕೊಟ್ಟಂತಹ ಸಂದೇಶಗಳು ನಿಮಗೆ ಸಾರಲ್ಪಡುತ್ತಿರುವಾಗ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡುತ್ತಾ ಬರ್ತಿದ್ದೇವೆ. ಕೆಲವರಾದರೂ ಬೈಬಲ್ ಅಧ್ಯಯನದ ಕುರಿತು ಕ್ರಮವಾಗಿ ಹಂಚಿಕೊಳ್ಳಿರಿ ಅನ್ನುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಹಾಗೆ ಮಾಡುವುದು ನನ್ನ ಆಸೆಯೂ ಕೂಡ ಆಗಿದೆ. ಆದರೆ ಒಂದು ದಿನ ವಾಕ್ಯ ಕೇಳಿದವರು ಮತ್ತೊಂದು ದಿನ ಕೇಳದಿದ್ದರೆ, ಆ ಕಂಟಿನ್ಯೂವಿಟಿ ಇಲ್ಲದಿದ್ದರೆ ಆ ಬೈಬಲ್ ಅಧ್ಯಯನ ಅವರು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಾಗದೇ ಇರೋದ್ರಿಂದ ನಾನು ಕಾದುಕೊಂಡಿರ್ತಿದ್ದೇನೆ. ನೀವೇನಾದರೂ ಖಂಡಿತವಾಗಿಯೂ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಆಗುವ ಈ ಅನುದಿನದ ಧ್ಯಾನ ವೀಕ್ಷಿಸುತ್ತಿದ್ದೇವೆ ಎಂದು ನೀವು ಹೇಳಿದ ದಿನ ಖಂಡಿತವಾಗಿಯೂ ಬೈಬಲನ್ನು ಆ ಆದಿಕಾಂಡದಿಂದ ಇಲ್ಲವೇ ಮತ್ತಾಯ ಸುವಾರ್ತೆಯಿಂದ ಪ್ರಾರಂಭಿಸಿ ರೆಗ್ಯುಲರ್ ಆಗಿ ಬೈಬಲ್ ಸ್ಟಡಿ ಮಾಡಲು ಆಶಿಸುತ್ತೇನೆ. ನೋಡಿ ಪ್ರಿಯರೇ, ಒಂದು ವಿಷಯವನ್ನು ನಿಮಗೆ ಕಲಿಸುತ್ತಿದ್ದೇನೆ. ನಮಗೆ ಬಹಳಷ್ಟು ಜನ ಸಾಕ್ಷಿ ಕಳಿಸುತ್ತಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಚರ್ಚಿಗೆ ಹೋಗ್ತಾ ಇರಲಿಲ್ಲ ಬ್ರದರ್. ಆಲಯಕ್ಕೆ ಹೋಗಬೇಕೆಂಬ ವಿಷಯ ನೀವು ವಾಕ್ಯದಿಂದ ಸಾರಿ ಹೇಳುವಾಗ ಅದು ಎಷ್ಟು ಅವಶ್ಯಕವಾದದ್ದೆಂದು ನೀವು ತಿಳಿಯಪಡಿಸಿದ್ದರಿಂದ ನಾವು ಚರ್ಚಸ್ಗಳಿಗೆ ಹೋಗಲು ಆರಂಭಿಸಿದ್ದೇವೆ. ಇನ್ನೂ ದೊಡ್ಡದಾದ ಸಾಕ್ಷಿ ಏನೆಂದರೆ, ನಾವು ಇದಕ್ಕಿಂತ ಮುಂಚೆ ಚರ್ಚಿಗೆ ಹೋಗಿ ಬರ್ತಾ ಇದ್ದೆವು. ಆದರೆ ಈಗ ದೇವರ ಸೇವೆಯಲ್ಲಿಯೂ ಪಾಲ್ಗೊಳ್ಳಬೇಕೆಂದು, ಆಲಯದ ಸೇವೆಯಲ್ಲಿ, ಸುವಾರ್ತೆ ಸೇವೆಯಲ್ಲಿ, ಸಭಾ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಾವು ಕೂಡ ಆಶಿಸಿ ಪಾಲ್ಗೊಳ್ತಿದ್ದೇವೆಂದು ಹೇಳ್ತಿದ್ದಾರಲ್ಲವೇ? ಅಂಥವರಿಗಾಗಿ ಎಷ್ಟೋ ಹೆಚ್ಚಾಗಿ ದೇವರನ್ನು ಸ್ತುತಿಸುತ್ತೇನೆ. ಇನ್ನೊಂದು ವಿಷಯ ನಾನು ನಿಮಗೆ ಮೇಲಿಂದ ಮೇಲೆ ಹೇಳ್ತಿದ್ದೇನೆ. ನೀವು ವಾರಕ್ಕೆ ಕನಿಷ್ಠ 2 ಆವರ್ತಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇಲ್ಲದಿರುವುದಾದರೆ ನೀವು ನಿಮ್ಮ ಸೇವಕರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳಿರಿ. ಯಾರೂ ಬರಲ್ಲ, ಅದಕ್ಕೆ ನಿಲ್ಲಿಸಿದ್ದೇವೆ ಎಂದು ಸೇವಕರು ಹೇಳ್ತಾರೆ. ನಾವು ಬರ್ತೇವೆ, ಇತರರನ್ನು ಕರೆತರ್ತೇವೆ ಎಂದು ನೀವು ಧೈರ್ಯ ಕೊಡಿರಿ. ಕನಿಷ್ಠ ನಿಮ್ಮ ಫ್ಯಾಮಿಲಿಯಾಗಿ ಹೋಗಿ ಒಂದು ಕುಟುಂಬವಾಗಿ ಪ್ರಾರ್ಥಿಸಿದ್ರೂ ಕೂಡ ಅನೇಕ ಕುಟುಂಬಗಳನ್ನು ದೇವರು ದರ್ಶಿಸುತ್ತಾರೆ. ಈ ದಿನ ಬುಧವಾರ. ಸಾಧಾರಣವಾಗಿ ಬುಧವಾರ ಮಧ್ಯವಾರದ ಕೂಟ ಇರ್ತದನ್ನುತ್ತಾರೆ. ಬಹಳಷ್ಟು ಚರ್ಚಸ್ಗಳಲ್ಲಿ ಮಧ್ಯವಾರದ ಕೂಟ ಬಿಟ್ಟುಬಿಟ್ಟಿದ್ದಾರೆ. ಕಾರಣ, ಮನುಷ್ಯರು ಬ್ಯುಸಿಯಾಗಿದ್ದಾರೆ, ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ತಾ ಇಲ್ಲ. ಅದಕ್ಕಾಗಿ ಮನುಷ್ಯನು ದೇವರಿಗೆ ಮೊರೆ ಇಡುವುದನ್ನು ಮರೆತು ಹೋಗುತ್ತಾ ಇರುವುದರಿಂದ, ದೇವರ ಸನ್ನಿಧಿಯಲ್ಲಿ ಕಳೆಯುವ ಕಾಲದ ಒಂದು ಬೆಲೆ ಏನೆಂದು ತಿಳಿದುಕೊಳ್ಳದೇ ಇರುತ್ತಾ ಇರುವುದರಿಂದ, ದೇವರಿಗೆ ಬೇಡಿಕೊಂಡಾಗ ನಂಬಿಕೆಯಿಂದ, ಅಂದರೆ ಆತನನ್ನು ಮೇಲಿಂದ ಮೇಲೆ ಬಿಡಲಾರದೆ ಪ್ರೀತಿಸಲಾರದೆ, ಪ್ರಾರ್ಥಿಸಲಾರದಕ್ಕಾಗಿ ಎಡಬಿಡದೆ ಪ್ರಾರ್ಥಿಸಲಾರದಕ್ಕಾಗಿ ಬೇಸರಗೊಳ್ಳದೆ ಪ್ರಾರ್ಥಿಸಲಾರದೇ ಇರುವುದರಿಂದ ನಮ್ಮ ಜೀವಿತದಲ್ಲಿ ಬಹಳ ಅದ್ಭುತಗಳನ್ನು ನಾವು ನೋಡ್ಲಿಕ್ಕಾಗ್ತಿಲ್ಲ. ನಮಗೆ ದೇವರು ಕೊಟ್ಟರೆ ಕೊಡಲಿ, ಇಲ್ಲವಾದರೆ ಸಾಲ ಮಾಡೋಣ. ನಮಗೆ ದೇವರು ಸ್ವಸ್ಥಪಡಿಸಿದ್ರೆ ಪಡಿಸಲಿ, ಇಲ್ಲವಾದರೆ ಡಾಕ್ಟರ್ ಬಳಿಗೆ ಹೋಗೋಣ. ದೇವರು ಅದ್ಭುತ ಮಾಡಿದ್ರೆ ಮಾಡಲಿ, ಇಲ್ಲವಾದರೆ ಆಪರೇಷನ್ ಮಾಡಿಕೊಳ್ಳೋಣ. ದೇವರು ಸಹಾಯ ಮಾಡಿದ್ರೆ ಮಾಡ್ತಾರೆ, ಇಲ್ಲವಾದರೆ ಲಂಚ ಕೊಟ್ಟು ಕೆಲಸ ಮಾಡಿಸಿಕೊಳ್ಳೋಣ ಎಂದು ಹೀಗೆ ಆಲ್ಟರ್ನೇಟಿವ್ ಆಲೋಚನೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ. ಪೂರ್ತಿಯಾಗಿ ದೇವರನ್ನು ನಂಬಿರಿ. ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಯೇಸುಕ್ರಿಸ್ತನು ಹೀಗೆ ಬೇಸರಗೊಳ್ಳದೆ ಪ್ರಾರ್ಥಿಸಬಾರದು ಎನ್ನುವುದರ ಕುರಿತು ಒಂದು ಉಪಮಾನ, ಒಂದು ಉದಾಹರಣೆ ಹೇಳ್ತಾರೆ. ನೋಡೋಣ ಬನ್ನಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು.
ಏನಂತೆ, ದೇವರಿಗೂ ಹೆದರುವುದಿಲ್ಲಂತೆ, ಮನುಷ್ಯರನ್ನು ಲಕ್ಷಿಸುವುದಿಲ್ಲಂತೆ. ಅಂತಹ ಜಡ್ಜ್, ಅಂತಹ ನ್ಯಾಯಾಧಿಪತಿ ಒಂದು ಪಟ್ಟಣದಲ್ಲಿ ಇದ್ದನಂತೆ. ಅದೇ ಪಟ್ಟಣದಲ್ಲಿ ಒಬ್ಬ ವಿಧವೆ ಕೂಡ ಇದ್ದಳಂತೆ. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಅವನು ಯಾರಿಗೂ ಭಯಪಡಲ್ಲ, ಯಾವ ದಯೆ ಕರುಣೆ ತೋರಿಸಲ್ಲ. ಪಾಪ ಒಬ್ಬ ವಿಧವೆ ಬಂದು, ಅಯ್ಯ ನನಗೆ ಅನ್ಯಾಯ ಜರುಗಿದೆ, ನನ್ನ ಪಿತೃಗಳ ಆಸ್ತಿ, ಗಂಡನ ಆಸ್ತಿ ದೋಚಿಕೊಂಡಿದ್ದಾರೆ, ಇಲ್ಲವೇ ನನಗೆ ಒಂದು ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿರಿ ಅಯ್ಯ ಎಂದು ಮೇಲಿಂದ ಮೇಲೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಸಮಯ ಸಿಕ್ತೋ ಆವಾಗ ಬಂದು ಅಯ್ಯ 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 ಎಂದು ಬೇಡಿಕೊಳ್ತಿದ್ದಳು. ಆದ್ರೆ ದಯೆ ಕರುಣೆ ಇಲ್ಲದಂತಹ, ಮನುಷ್ಯರಿಗೂ ದೇವರಿಗೂ ಭಯಪಡದೇ ಇರುವಂತಹ, ಯಾವುದನ್ನು ಲೆಕ್ಕಿಸದಂತಹ ಆ ನ್ಯಾಯಾಧಿಪತಿಯಂತೆ ಆಕೆಗೆ ಯಾವ ಉತ್ತರ ಕೊಡಲಿಲ್ಲ ಅಂತೆ. ಬಹುಶಃ ಆಕೆಯ ಮುಖವನ್ನೇ ನೋಡಲಿಲ್ಲವೇನೋ, ಬಹುಶಃ ಲಕ್ಷಿಸಲೇ ಇಲ್ಲವೇನೋ, ಆಕೆಗೆ ಕೀಳಾಗಿ ನೋಡಿದನೇನೋ. ಹೋಗಯ್ಯ, ನೀನಿಲ್ಲದಿದ್ದರೆ ಇನ್ನೊಬ್ಬ ಜಡ್ಜ್ ಬಳಿಗೆ ಹೋಗ್ತೇನೆ ಎಂದು ಅಂದುಕೊಳ್ಳಲಿಲ್ಲ. ನೀನು ಮಾಡದಿದ್ದರೆ ನಾನು ಇನ್ನೊಂದು ರೀತಿಯಾಗಿ ಅಡ್ಡದಾರಿಯಲ್ಲಿ ನಾನು ನನ್ನ ನ್ಯಾಯ ತೀರಿಸಿಕೊಳ್ತೇನೆ ಎಂದು ಹೇಳಲಿಲ್ಲ. ಅವಳು ಮಾತ್ರ ಬಿಟ್ಟು ಬಿಡಲಾರದೆ ಮೊರೆ ಇಡುತ್ತಲೇ ಇಡುತ್ತಲೇ ಇದ್ದಳು. ಅಯ್ಯ ಅಯ್ಯ ಅಯ್ಯ, ನನಗೆ ನ್ಯಾಯ ಕೊಡಿಸಯ್ಯ, ನನಗೆ ನ್ಯಾಯ ಕೊಡಿಸಯ್ಯ, ನನಗೆ ನ್ಯಾಯ ಮಾಡಯ್ಯ, ನನಗೆ ಬೇರೆ ದಿಕ್ಕಿಲ್ಲಯ್ಯ, ನನಗೆ ಬೇರೆ ಯಾರೂ ಇಲ್ಲಯ್ಯ, ನನಗೆ ನೀನೇ ಸಹಾಯ ಮಾಡಬೇಕಯ್ಯ ಎನ್ನುವಂತೆ ಆ ನ್ಯಾಯಾಧಿಪತಿ ಬಳಿಗೆ ಹೋಗ್ತಾ ಇದ್ದಳಂತೆ. ಈ ರೀತಿಯಾಗಿ ಹೇಳ್ತಿರುವಾಗ ಆ ಕಠಿಣ ಹೃದಯವುಳ್ಳಂತಹ ನ್ಯಾಯಾಧಿಪತಿಯ ಹೃದಯ ಕರಗಿ ಹೋಗಿ, ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಏನಂತೆ, ಇವಳು ಮೇಲಿಂದ ಮೇಲೆ ಬಂದು ನನ್ನನ್ನು ದಣಿಸಲಾರದೇ ಇರಬೇಕಾದ್ರೆ ಆಕೆಯ ನ್ಯಾಯ ತೀರಿಸಬೇಕೆಂದು ತನ್ನೊಳಗೆ ತಾನು ಅಂದುಕೊಂಡನು. ನಾನು ಯಾರಿಗೂ ಭಯಪಡದಿದ್ದರೂ ಕೂಡ ಇವಳೇನು ಮೇಲಿಂದ ಮೇಲೆ ಬಂದು ನನಗೆ ಕಾದಾಡ್ತಾ ಇದ್ದಾಳೆ, ಸರಿ ಇವಳಿಗೆ ತೀರ್ಪು ಕೊಡೋದಾದರೆ ಈಕೆಗೆ ಸಹಾಯ ಮಾಡುವುದು ಒಳ್ಳೆಯದೆಂಬುದ ಮನಸ್ಸಲ್ಲಿ ನಿರ್ಣಯಿಸಿಕೊಂಡ. ನಿಜವೇ ಪ್ರಿಯರೇ, ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿ, ದೇವರಿಗೂ ಭಯಪಡದವನು, ಮನುಷ್ಯರಿಗೂ ಭಯಪಡದವನು, ದುಡ್ಡಿಗಾಗಿ ಆಸೆ ಪಡುವವನು ಕೂಡ ಮೇಲಿಂದ ಮೇಲೆ ಬಂದು ಅವಳು ಕೇಳ್ತಾ ಇರುವುದರಿಂದ ಅವಳ ನ್ಯಾಯ ತೀರಿಸುತ್ತೇನೆ ಅಂದುಕೊಂಡ. ಅದಕ್ಕೆ ಯೇಸು ಹೇಳ್ತಾರೆ ಮುಂದಿನ ವಚನದಲ್ಲಿ, ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯ ತೀರಿಸದೇ ಇರುವನೇ. ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಒಬ್ಬ ದಿಕ್ಕಿಲ್ಲದ ವಿಧವೆ ಮೊರೆ ಇಟ್ಟಾಗ ಮೊರೆ ಕೇಳಿ, ಮೇಲಿಂದ ಮೇಲೆ ಇಟ್ಟ ಮೊರೆಯನ್ನು ಕೇಳಿ ಆಕೆಗೆ ನ್ಯಾಯ ತೀರಿಸಬೇಕು ಎಂಬುದಾಗಿ ಅಂದುಕೊಂಡಿರೋದಾದರೆ, ದೇವರು ತಾನು ಆರಿಸಿಕೊಂಡಂಥವರು, ಅಂದರೆ ದೇವರು ಪ್ರೀತಿಸಿದಂಥವರು, ಹಾಲೆಲೂಯಾ, ಈ ಅನುದಿನದ ಧ್ಯಾನವನ್ನು ಕ್ರಮವಾಗಿ ವೀಕ್ಷಿಸುವಂಥವರು ದೇವರಿಂದ ಆರಿಸಲ್ಪಟ್ಟವರಾಗಿದ್ದಾರೆ. ಈ ಅನುದಿನದ ಧ್ಯಾನ ಎಲ್ಲರೂ ಕೇಳ್ತಿದ್ದಾರೆ ಅಂದುಕೊಳ್ತಾ ಇದ್ದೀರಾ? ಪ್ರಪಂಚದಲ್ಲಿರುವ ಎಲ್ಲರಿಗೂ ಇದು ಲಭ್ಯವಾಗಿದೆ ಈ ದಿನ. ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಯಾವ ದೇಶದಲ್ಲಿದ್ದರೂ ಕೂಡ, ಯಾವುದೇ ಪ್ರಾಂತ್ಯದಲ್ಲಿದ್ದರೂ ಕೂಡ, ಯಾವುದೇ ಮನೆಯಲ್ಲಿದ್ದರೂ ಕೂಡ ಯೇಸುವಿನ ಮಾತುಗಳನ್ನು ಕೇಳಲು ಒಂದು ದೊಡ್ಡ ಭಾಗ್ಯ ದೊರಕಿದೆ. ಅದಕ್ಕಿಂತ ಮುಂಚೆ ಒಂದು ರೇಡಿಯೋದಲ್ಲಿ, ನಂತರ ಟಿವಿಯಲ್ಲಿ ಒಂದು ನಿರ್ದಿಷ್ಟ ಟೈಮ್ನಲ್ಲಿ ಮಾತ್ರ ಅಲ್ಲಿ ವಾಕ್ಯ ಕೇಳ್ತಾ ಇದ್ರು. ಆದರೆ ಈಗ ಯಾವಾಗಲೂ 24/7 ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನಿಮಗೆ ದೇವರ ಮಾತುಗಳು ಲಭ್ಯವಾಗಿಯೇ ಇವೆ. ನೀವು ಓಪನ್ ಮಾಡುವುದಾದರೆ, ನೀವು ವಾಕ್ಯವನ್ನು ಕೇಳುವುದಾದರೆ, ಅಂಥ ಪ್ರೇರೇಪಣೆ ನಿಮಗುಂಟಾಗುವುದು ಸೈತಾನನಿಂದ ಅಲ್ಲ. ಅಂಥ ಪ್ರೇರೇಪಣೆ ನಿಮ್ಮನ್ನು ಪ್ರೀತಿಸಿದ ಯೇಸುವಿನಿಂದ ನಿಮಗುಂಟಾಗುತ್ತದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಪ್ಪೆ ಕುಪ್ಪೆಯಾಗಿ ಅನೇಕ ಸಂಗತಿಗಳಿವೆ ಅಲ್ಲವೇ, ಆಕರ್ಷಣೆಯಿಂದ ಕೂಡಿದಾಗಿವೆ ಅಲ್ಲವೇ. ಅವುಗಳನ್ನು ಬಿಟ್ಟು ದೇವರ ಮಾತುಗಳನ್ನು ನೀವು ಬ್ರೌಸ್ ಮಾಡಿರೋದಾದರೆ, ನೀವು ಕೇಳಲಿಚ್ಛಯಿಸುವುದಾದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂದರ್ಥ. ಈ ಮಾತುಗಳಿಂದ ನಿಮ್ಮನ್ನು ಬದುಕಿಸಬೇಕೆಂದು, ಈ ಮಾತುಗಳಿಂದ ನಿಮ್ಮ ನಂಬಿಕೆ ಅಭಿವೃದ್ಧಿಪಡಿಸಬೇಕೆಂದು, ಆತನ ಮಾತು ಸುಮ್ಮನೆ ನಿಮ್ಮನ್ನು ಸಂತೈಸುವಂಥದ್ದಾಗಿಯೂ ಆಧರಿಸುವಂಥದ್ದಾಗಿಯೂ ನ್ಯಾಯ ಕಲ್ಪಿಸಿಕೊಡುವಂಥದ್ದಾಗಿರಬೇಕೆಂದು ದೇವರು ಆರಿಸಿಕೊಂಡಂಥವರನ್ನು, ದೇವರು ಪ್ರೀತಿಸಿದಂಥವರನ್ನು ದೇವರು ಕರೆತಂದಿದ್ದಾರೆ. ಪ್ರಿಯರೇ, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನಾನು ಗುರುತಿಸಲ್ಲ, ಆದರೆ ದೇವರ ಪ್ರೀತಿಯಿಂದ ನೀವು ದೇವರಿಂದ ಆರಿಸಲ್ಪಟ್ಟಂಥವರು, ದೇವರ ಆದರಣೆ ಬಯಸುವಂಥವರು, ದೇವರ ಪ್ರೀತಿಯನ್ನು ಹೊಂದಬೇಕಾದವರು. ಅದಕ್ಕೆ ಪರಿಶುದ್ಧಾತ್ಮನು ಕೊಟ್ಟ ಪ್ರೇರೇಪಣೆ ಮೇರೆಗೆ ಕರ್ತನ ಮಾತುಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಿದ್ದೇನೆ.
ನೀವು ನಂಬಿಕೆಯಲ್ಲಿ ಬಲಗೊಳ್ಳುವುದಾದರೆ, ದೇವರು ಆರಿಸಿಕೊಂಡಂತಹ ನೀವು ಮೊರೆಯಿಡುವುದಾದರೆ, ದೇವರಾದುಕೊಂಡವರು ಹಗಲು ರಾತ್ರಿ ಆತನಿಗೆ ಮೊರೆಯಿಡುವುದಾದರೆ, ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಸಮಯದಲ್ಲಾಗಲಿ, ಯೇಸುವೇ ನನಗೆ ನ್ಯಾಯ ಕೊಡಿಸುವೀರಾ, ಯೇಸುವೇ ನನಗೆ ಸಹಾಯ ಮಾಡುವೀರಾ, ನನ್ನ ಮಕ್ಕಳನ್ನು ಮಾರ್ಪಡಿಸುವೀರಾ, ನನ್ನ ಕುಟುಂಬವನ್ನು ರಕ್ಷಿಸುವೀರಾ ಎಂದು, ನನ್ನನ್ನು ಬಿಡಿಸುವೀರಾ ಎಂದು, ಈ ಸಾಲದ ಭಾರದಿಂದ ತಪ್ಪಿಸುವೀರಾ ಎಂದು ನಿಜವಾಗ್ಲೂ ಹೀಗೆ ನೀವು ನಂಬಿಕೆಯಿಂದ ಮೊರೆಯಿಡುವುದಾದರೆ ನಿಮಗೆ ನ್ಯಾಯ ತೀರಿಸುವುದಿಲ್ಲವೋ? ಅನ್ಯಾಯಗಾರನೇ ನ್ಯಾಯ ತೀರಿಸಿರುವಾಗ ನ್ಯಾಯವಂತನು ನ್ಯಾಯ ತೀರಿಸುವುದಿಲ್ಲವೋ? ಸಂಬಂಧವಿಲ್ಲದ ವಿಧವೆಗೆ ನ್ಯಾಯಾಧಿಪತಿ ನ್ಯಾಯ ತೀರಿಸಿರುವಾಗ ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣ ಕೊಟ್ಟ ಯೇಸು ನಾವು ಆತನಿಗೇನಾದರೂ ಬೇಡಿಕೊಂಡರೆ ನಮಗೆ ಕೊಡುವುದಿಲ್ಲವೋ? ನಾವು ಆತನಿಗೆ ಮೊರೆ ಇಟ್ಟರೆ ಕೇಳುವುದಿಲ್ಲವೋ? ನಾವು ನಂಬಿಕೆಯಿಂದ ಆತನಲ್ಲಿ ಕಾದುಕೊಂಡಿರುವುದಾದರೆ ನಮಗೆ ಪ್ರತಿಯಾಗಿ ಕೊಡುವುದಿಲ್ಲವೋ? ಕೊಡ್ತಾರೆ. ಅದಕ್ಕೆ ಪ್ರಾರ್ಥನೆ ಅವಶ್ಯಕವಾಗಿದೆ. ಪ್ರಾರ್ಥನೆಯ ಸಮಯ 1 to 1 ಆಗಿದೆ. ಮುಖಾಮುಖಿಯಾಗಿ ದೇವರೊಂದಿಗೆ ಮಾತಾಡಿಕೊಳ್ಳಿರಿ. ಎಲ್ಲರೊಂದಿಗೆ ಮಾಡಿದ ಪ್ರಾರ್ಥನೆ ಬೇರೆ, ಎಲ್ಲರ ಸಂಗಡ ಮಾಡಿದ ಪ್ರಾರ್ಥನೆ ಬೇರೆ. ಅದಕ್ಕೆ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ರಹಸ್ಯದಲ್ಲಿರುವ ದೇವರಿಗೆ ಮೊರೆಯಿಡಿರಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಹೌದು ಪ್ರಿಯರೇ, ನಿಮ್ಮ ಸಮಸ್ಯೆಗಳು, ಹೃದಯದ ಭಾರಗಳು ದೇವರ ಸನ್ನಿಧಿಯಲ್ಲಿ ಇಳಿಸಲ್ಪಡುವ ಹಾಗೆ ನೀವು ಮೊಳಕಾಲೂರಿ ದೇವರ ಸನ್ನಿಧಿಯಲ್ಲಿ ನಂಬಿಕೆಯಿಂದ ನಿಮ್ಮ ಬಾಧೆಗಳನ್ನು ಹಂಚಿಕೊಳ್ಳುವುದಾದರೆ, ಆಗ ಆತನು ನಿಮ್ಮ ಪ್ರಾರ್ಥನೆ ಲಾಲಿಸಿ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ, ನಿಮಗೆ ನ್ಯಾಯ ಕೊಡಿಸುತ್ತಾರೆ, ನಿಮಗೆ ಸ್ವಸ್ಥಪಡಿಸುತ್ತಾರೆ, ನಿಮ್ಮನ್ನು ಆದರಿಸುತ್ತಾರೆ, ನಿಮ್ಮನ್ನು ದರ್ಶಿಸಿ ದಿವ್ಯ ದಾನಗಳಿಂದ ತುಂಬಿಸ್ತಾರೆ. ನಿಜವೇ, ಪ್ರಾರ್ಥನೆ ಮಾಡುವಂಥವರು ದಿವ್ಯ ದಾನಗಳನ್ನು ಹೊಂದಿಕೊಳ್ತಾರೆ. ದೇವರಿಗೆ ಮೊರೆಯಿಡಿರಿ, ದೇವರಿಗೆ ಬಿಟ್ಟು ಬಿಡಲಾರದೆ ಪ್ರಾರ್ಥಿಸಿರಿ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಇನ್ನೆಷ್ಟು ದಿನ ಪ್ರಾರ್ಥನೆ ಮಾಡಬೇಕು, ಇನ್ನೆಷ್ಟು ಸಾರಿ ಮಾಡಬೇಕು ಪ್ರಾರ್ಥನೆ ಅನ್ನೋದಾದ್ರೆ ಉತ್ತರ ಕೊಡುವವರೆಗೂ ಮಾಡಬೇಕು, ಉತ್ತರ ಸಿಗುವವರೆಗೂ ಮಾಡಬೇಕು, ಬೇಸರಗೊಳ್ಳದೆ ಮಾಡಬೇಕು. ಇನ್ನೂ ಹೇಳಬೇಕಾದ್ರೆ ಮೇಲಿಂದ ಮೇಲೆ ಮಾಡಬೇಕು. ಹೌದು, ಮೇಲಿಂದ ಮೇಲೆ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಾಡಬೇಕು. ದಾವೀದನು ದಿನಕ್ಕೆ 7 ಆವರ್ತಿ ದೇವರನ್ನು ಸ್ತುತಿಸಿ ಪ್ರಾರ್ಥಿಸ್ತಾ ಇದ್ದನು. ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ದಾನಿಯೇಲನ ಹಾಗೆ ಪ್ರಾರ್ಥಿಸಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು, ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಬೇಕು. ಅವಾಗಲೇ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತವೆ. ಮಾಡದಿದ್ರೆ ಜರುಗಲ್ಲ. ಸ್ವಸ್ಥತೆ ಬೇಕಾಗುವುದಾದರೆ, ಉಪಕಾರ ಬೇಕಾಗುವುದಾದರೆ, ಮನುಷ್ಯರಿಂದ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಬೇಕಾದರೆ ಅದು ಪ್ರಾರ್ಥನೆಯಿಂದ ಮಾತ್ರವೇ ಸಾಧ್ಯ. ದೇವರು ಕಲ್ಪಿಸಿಕೊಡುವಂಥದ್ದು ಜಯ, ದೇವರು ಹುಟ್ಟು ಹಾಕುವಂಥದ್ದು ನ್ಯಾಯದ ಕಾರ್ಯ. ದೇವರು ನಮಗೆ ನ್ಯಾಯವಾದದ್ದನ್ನು ಮಾಡುವುದಕ್ಕಾಗಿಯೇ, ದೇವರು ನಮಗೆ ಒಳ್ಳೆಯದಾಗಿರುವುದನ್ನು ಕೊಡಲು ಯಾವಾಗಲೂ ಸಿದ್ಧವಾಗಿದ್ದಾರೆ. ಆತನು ಅನ್ಯಾಯಗಾರನಲ್ಲ. ದೇವರು ನಮಗೋಸ್ಕರ ಹಾಕಿಕೊಂಡಿರುವ ಯೋಚನೆಗಳೆಲ್ಲ, ಉದ್ದೇಶಿಸಿರುವ ವಿಷಯಗಳೆಲ್ಲ ನಮ್ಮ ಒಳ್ಳೆಯದಕ್ಕಾಗಿಯೇ ಹೊರತು ನಮಗೆ ಹಾನಿ ಮಾಡುವಂಥವುಗಳಲ್ಲ. ನಿರುತ್ಸಾಹ ಪಡಬೇಡಿರಿ ಉತ್ತರ ಬರಲಿಲ್ಲವೆಂದು. ಇನ್ನೆಷ್ಟು ಪ್ರಾರ್ಥನೆ ಮಾಡಬೇಕು, ಇನ್ನೆಷ್ಟು ಕಾಲ ಪ್ರಾರ್ಥನೆ ಮಾಡಬೇಕು ಎಂದು ಬೇಸರಗೊಳ್ಳಬಾರದು. ನೀವು ಪ್ರಾರ್ಥನೆಯಲ್ಲಿಯೇ ಪ್ರಾರ್ಥನೆ ಮಾಡುವುದನ್ನು ಕಲಿಯುತ್ತೀರಿ, ಪ್ರಾರ್ಥನೆಯಲ್ಲಿಯೇ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿಯಾಗ್ತೀರಿ. ನಿಮ್ಮ ಪ್ರಾರ್ಥನೆಯೇ ಪರಿಶುದ್ಧಾತ್ಮನು ನಿಮ್ಮನ್ನು ಸರ್ವಸತ್ಯದಲ್ಲಿ ನಡೆಸುವುದಕ್ಕಾಗಿ ಉಚ್ಚರಿಸಲು ಅಶಕ್ತವಾದ ನರಳಾಟದೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ನೀವು ಪ್ರಾರ್ಥನೆಯಲ್ಲಿಯೇ ಸಿದ್ಧಗೊಳ್ತೀರಿ. ನನ್ನ ಅಮ್ಮ ಅವರು ನಮ್ಮ ತಂದೆಯವರ ರಕ್ಷಣೆಗೋಸ್ಕರ 12 ವರ್ಷಗಳವರೆಗೂ ಪ್ರಾರ್ಥನೆ ಮಾಡಿದ್ರು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ್ರು. ನನ್ನ ತಂದೆ ಮಾರ್ಪಡದಿದ್ದರೂ ಮತ್ತಷ್ಟು ಬೇಸರಗೊಳಿಸುತ್ತಾ ಇದ್ರು ಕೂಡ ಮತ್ತಷ್ಟು ನಂಬಿಕೆಯುಳ್ಳವರಾಗಿ ಪ್ರಾರ್ಥಿಸಿದ್ರು. ಒಂದು ದಿನ ಬಂದೇ ಬಿಟ್ಟಿತು. ಅದ್ಭುತವಾಗಿ ನಮ್ಮ ತಂದೆಯನ್ನು ದೇವರು ಮಾರ್ಪಡಿಸಿದ್ದಾರೆ. ನನ್ನ ತಾಯಿಯ ಪ್ರಾರ್ಥನೆ ನನ್ನ ತಂದೆಯನ್ನೇ ಮಾರ್ಪಡಿಸಿತು. ಆ ಹೆಂಡತಿಯ ಪ್ರಾರ್ಥನೆ ಆಕೆಯ ಗಂಡನನ್ನು ಮಾರ್ಪಡಿಸಿತು. ಅವರಿಬ್ಬರು ಸೇರಿ ಪ್ರಾರ್ಥನೆ ಮಾಡುತ್ತಾರೆ. ಅವರ 3-4 ತಿಂಗಳುಗಳ ಪ್ರಾರ್ಥನೆಯೇ ದೇವರು ಕೇಳಿ ನನ್ನನ್ನು ಕೂಡ ಮಾರ್ಪಡಿಸಿದ್ದಾರೆ, ಒಬ್ಬ ದೈವ ಸೇವಕನನ್ನಾಗಿ ಮಾಡಿದೆ. ತಾಯೆಂದರೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ತಂದೆಯೆಂದರೆ ಬೇಸರಗೊಳ್ಳದೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ಯವನಸ್ಥರೇ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ನಿಮ್ಮ ಭವಿಷ್ಯದ ಜೀವಿತಕ್ಕಾಗಿ. ದೇವರು ತಪ್ಪದೆ ಜಯ ಕೊಡುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯಲ್ಲಿರುವ ಶಕ್ತಿಯನ್ನು, ಪ್ರಾರ್ಥನೆಯಿಂದುಂಟಾಗುವ ಜಯವನ್ನು ಪ್ರಾರ್ಥನೆಯ ಮೂಲಕ ಹೊಂದಿಕೊಳ್ಳುವ ದಿವ್ಯ ದಾನ ನಾವು ಗುರುತಿಸುವಂತೆ, ಬೇಸರಗೊಳ್ಳದೆ ಪ್ರಾರ್ಥಿಸುವಂತೆ, ಮೇಲಿಂದ ಮೇಲೆ ಪ್ರಾರ್ಥನೆಯಲ್ಲಿ ನಿಮಗೆ ಜ್ಞಾಪಕ ಮಾಡಿಕೊಳ್ಳುವಂತೆ, ನಂಬಿಕೆಯಿಂದ ಪ್ರಾರ್ಥಿಸಿ ಅದ್ಭುತವಾದ ಬಿಡುಗಡೆ ಹೊಂದಿಕೊಳ್ಳುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಕೂಡ ಪ್ರಾರ್ಥಿಸಿರಿ, ನಾವು ಕೂಡ ಪ್ರಾರ್ಥಿಸ್ತೇವೆ. ನಾವು ಪ್ರಾರ್ಥಿಸಿದ್ರೆ ಸಾಕು ಅಂದ್ಕೊಳ್ಬೇಡಿ, ನೀವು ಕೂಡ ಪ್ರಾರ್ಥಿಸಿರಿ. ಒಂದು ಕಲ್ಲು ಎತ್ತಲಾರದಿರುವಾಗ ಇನ್ನೊಬ್ಬರ ಸಹಾಯ ತೆಗೆದುಕೊಳ್ಳುವುದು ನಮ್ಮ ಪದ್ಧತಿಯಾಗಿದೆ.
ಹಾಗೆ ನಿಮ್ಮ ಪ್ರಾರ್ಥನೆಯೊಂದಿಗೆ ನಾವು ಕೂಡ ಉಚ್ಚರಿಸುತ್ತಾ ಪ್ರಾರ್ಥಿಸುವುದಕ್ಕಾಗಿ ನಿಮ್ಮೊಂದಿಗೆ, ಅಂದರೆ ವಿಜ್ಞಾಪನೆ ಪ್ರಾರ್ಥನೆ ನಿಮ್ಮ ಸ್ಥಾನದಲ್ಲಿ ಜ್ಞಾಪಿಸಿಕೊಂಡು ಪ್ರಾರ್ಥಿಸ್ತೇವೆ ಹೊರತು ನಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ನಿಮ್ಮ ಪ್ರಾರ್ಥನೆಯಲ್ಲಿ ಏನೂ ಇಲ್ಲ ಎಂದು ತೋರಿಸುವುದಕ್ಕಾಗಲ್ಲ. ಅದಕ್ಕಾಗಿಯೇ ನೀವು ಅಲ್ಲಿ, ನಾವು ಇಲ್ಲಿ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನು ತನ್ನ ಕಾರ್ಯ ನೆರವೇರಿಸ್ತಾರೆ. ಅಷ್ಟೆಲ್ಲ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ಪ್ರತಿದಿನ ಹೇಳ್ತಿದ್ದೇನಲ್ಲವೇ? 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿರಿ. ಫೋನ್ ಮಾಡಿ ಎತ್ತಿಲ್ಲವೆಂದು ಬಾಧೆ ಪಡಬೇಡಿ, ಏಕೆಂದರೆ ಸಾವಿರಾರು ಪ್ರಾರ್ಥನಾ ಮನವಿ ಪ್ರತಿದಿನ ನಮಗೆ ಬರ್ತಿವೆ. ನಿಮ್ಮೆಲ್ಲರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ದೊಡ್ಡ ಅದ್ಭುತ ನಡೆಯುವಂತೆ ದೇವರಿಗೆ ಪ್ರಾರ್ಥನೆ ಮಾಡಿರಿ. ನಿಲ್ಲಿಸದೆ, ಬಿಟ್ಟು ಬಿಡದೆ, ಮೇಲಿಂದ ಮೇಲೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಅದ್ಭುತವಾದ ಉತ್ತರ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಬುಧವಾರವಲ್ಲವೋ ನಿಮ್ಮ ಸಭೆಯಲ್ಲಿ ನಡೆಯುವ ಮಧ್ಯವಾರದ ಪ್ರಾರ್ಥನೆ ಕೂಟಗಳಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.